ಜೋಡೆತ್ತುಗಳಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರ ಅದ್ಭುತ ಜೊತೆಯಾಟದಿಂದ ಭಾರತ ತಂಡವು ಈ ದಿನ ತನ್ನ ಮೊದಲ ಏಕದಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಅದ್ಭುತ ಜಯವನ್ನು ಸಾಧಿಸಿದೆ. ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನ ಮೊದಲು ಬ್ಯಾಟಿಂಗ್ಗೆ ಕಳಿಸಿತು. ಬ್ಯಾಟಿಂಗ್ ನ ಆರಂಭಿಸಿದ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಮೊದಲ ವಿಕೆಟ್ಗೆ 25 ರನ್ಗಳ ಜೊತೆಯಾಟದೊಂದಿಗೆ ಭಾರತದ ಇನ್ನಿಂಗ್ಸ್ ನನ್ನ ಭದ್ರ ಬುನಾದಿ ಹಾಕಲು ಪ್ರಾರಂಭ ಮಾಡಿದರು. ಆದರೆ ಯಶಸ್ವಿ ಜೈಸ್ವಾಲ್ ಅವರು ಬಾಲ್ಗಳಲ್ಲಿ 18 ರನ್ ಹೊಡೆದು ಬೇಗನೆ ವಿಕೆಟ್ ಒಪ್ಪಿಸಿ ಹೊರ ನಡೆದರು. ಅನಂತರ ಜೊತೆಗೂಡಿದ ನಮ್ಮ ಜೋಡೆತ್ತುಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಎರಡನೇ ವಿಕೆಟ್ಗೆ 136 ರನ್ಗಳ ಅದ್ಭುತ ಜೊತೆಯಾಟದೊಂದಿಗೆ ಇನ್ನಿಂಗ್ಸ್ ನ ಕಟ್ಟಿದರು. ಅನಂತರ 51 ಬಾಲ್ಗಳಲ್ಲಿ 57 ರನ್ ಗಳಿಸಿ 5 ಬೌಂಡರಿ ಮತ್ತು 3 ಸಿಕ್ಸರ್ ಹೊಡೆದಿದ್ದ ರೋಹಿತ್ ಶರ್ಮಾ ಅವರು ವಿಕೆಟ್ ಅನ್ನ ಕಳೆದುಕೊಳ್ಳುತ್ತಾರೆ. ಅನಂತರ ಬಂದ ಋತುರಾಜ್ ಗಾಯಕ್ವಾಡ್ ಅವರು ಕೇವಲ 8 ರನ್ ಗಳಿಸಿ ಔಟ್ ಆಗುತ್ತಾರೆ. ನಂತರ ಬಂದ ವಾಷಿಂಗ್ಟನ್ ಸುಂದರ್ ಸಹ ಹೆಚ್ಚು ಹೊತ್ತು ನಿಲ್ಲದೆ 19 ಬಾಲ್ಗಳಲ್ಲಿ ಕೇವಲ 13 ರನ್ ಗಳಿಸಿ ಔಟ್ ಆಗುತ್ತಾರೆ. ನಂತರ ಬಂದ ಭಾರತ ತಂಡದ ನೂತನ ನಾಯಕರಾದ ನಮ್ಮ ಕರ್ನಾಟಕದ KL ರಾಹುಲ್ ಅವರು 56 ಬಾಲ್ಗಳಲ್ಲಿ 60 ರನ್ ಗಳಿಸಿ ತಂಡದ ಸ್ಕೋರ್ 300 ಗಡಿ ದಾಟುವಂತೆ ನೋಡಿಕೊಳ್ಳುತ್ತಾರೆ. ನಂತರ ಜಡೇಜಾ ಅವರು 20 ಬಾಲ್ಗಳಲ್ಲಿ 32 ರನ್ ಗಳಿಸಿ ಔಟ್ ಆಗುತ್ತಾರೆ. ನಂತರ ಬಾಲಂಗೋಚಿಗಳಾದ ಹರ್ಷಿತ್ ರಾಣಾ 2 ಬಾಲ್ಗೆ 3 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದುಕೊಂಡರೆ, ಹರ್ಷದೀಪ್ ಸಿಂಗ್ ಅವರು 1 ಬಾಲ್ ಎದುರಿಸಿ 0ಗೆ ಔಟ್ ಆಗುತ್ತಾರೆ. ನಂತರ ಕುಲ್ದೀಪ್ ಯಾದವ್ ಅವರು ಸಹ ನಾಟ್ಔಟ್ ಆಗಿ ಉಳಿದುಕೊಂಡು 0ಯನ್ನು ಸುತ್ತುತ್ತಾರೆ. ಇವರೆಲ್ಲರ ಆಟದಿಂದ ಭಾರತ ತಂಡವು 8 ವಿಕೆಟ್ ಕಳೆದುಕೊಂಡು 349 ರನ್ ಗಳಿಸಿ ಸೌತ್ ಆಫ್ರಿಕಾ ತಂಡಕ್ಕೆ 350 ರನ್ಗಳ ಬೃಹತ್ ಗುರಿಯನ್ನು ನೀಡುತ್ತದೆ. ನಂತರ ಬ್ಯಾಟಿಂಗ್ ಇಳಿದ ಸೌತ್ ಆಫ್ರಿಕಾ ತಂಡವು ಕೇವಲ 7 ರನ್ಗೆ 2 ವಿಕೆಟ್ ಕಳೆದುಕೊಂಡು ಹೀನಾಯ ಸ್ಥಿತಿಯಲ್ಲಿ ಇರುತ್ತದೆ. ಇದರಲ್ಲಿ ಡಿಕಾಕ್ ಅವರು ಕೇವಲ 2 ಬಾಲ್ ಎದುರಿಸಿ 0ಗೆ ಔಟ್ ಆಗುತ್ತಾರೆ. ನಂತರ ರಿಕಲ್ಟನ್ ಅವರು ಸಹ 1 ಬಾಲ್ ಎದುರಿಸಿ 0ಗೆ ಔಟ್ ಆಗುತ್ತಾರೆ. ಈ 2 ವಿಕೆಟ್ ಗಳನ್ನು ಹರ್ಷಿತ್ ರಾಣಾ ಅವರು ಪಡೆಯುತ್ತಾರೆ. ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಮಾರ್ಕ್ರಮ್ ಸಹ ಕೇವಲ 7 ರನ್ ಗಳಿಸಿ ಔಟ್ ಆಗುತ್ತಾರೆ. ನಂತರ ಎಂ ಬ್ರೆಡ್ಜೆಕ್ 80 ಬಾಲ್ಗಳಲ್ಲಿ 72 ರನ್ ಗಳಿಸಿ ಅದ್ಭುತ ಇನ್ನಿಂಗ್ಸ್ ಅನ್ನು ಕಟ್ಟುತ್ತಾರೆ. ಇವರಿಗೆ ಜೊತೆಯಾದ ಡಿ ಜಾರ್ಜಿ 35 ಬಾಲ್ಗಳಲ್ಲಿ 39 ರನ್ ಗಳಿಸಿ ಉತ್ತಮ ಸಾಥ್ ನೀಡುತ್ತಾರೆ. ಬ್ರೇವಿಸ್ ಅವರು 28 ಬಾಲ್ಗಳಲ್ಲಿ 37 ರನ್ ಹೊಡೆದು 2 ಬೌಂಡರಿ 3 ಸಿಕ್ಸರ್ನ ಮೂಲಕ ಸೌತ್ ಆಫ್ರಿಕಾಕ್ಕೆ ಗೆಲುವಿನ ಆಸೆಯನ್ನು ಚಿಗುರಿಸುತ್ತಿರುತ್ತಾರೆ. ಆದರೆ ಭಾರತಕ್ಕೆ ಭಯ ಉಂಟು ಮಾಡಿದ್ದು ಬೌಲಿಂಗ್ ಆಲ್ರೌಂಡರ್ ಎಂ ಜಾನ್ಸನ್ ಅವರು ಕೇವಲ 39 ಬಾಲ್ಗಳಲ್ಲಿ 70 ರನ್ ಗಳಿಸಿ 8 ಬೌಂಡರಿ 3 ಸಿಕ್ಸರ್ನಿಂದ ಅದ್ಭುತ ಇನ್ನಿಂಗ್ಸ್ ನನ್ನ ಕಟ್ಟಿ ಸೌತ್ ಆಫ್ರಿಕಾ ತಂಡವನ್ನು ಗೆಲುವಿನ ದಳ ಸೇರಿಸಬೇಕೆಂದು ಹೋರಾಡುತ್ತಾರೆ. ಇವರಿಗೆ ಮತ್ತೊಬ್ಬ ಬ್ಯಾಟ್ಸ್ಮನ್ ಆದ ಎನ್ ಬಾಷಾ ಅವರು ಕೇವಲ 51 ಬಾಲ್ಗಳಲ್ಲಿ 67 ರನ್ಗಳ ಭರ್ಜರಿ ಆಟವಾಡುತ್ತಾ ಭಾರತದ ಗೆಲುವಿಗೆ ತಣ್ಣೀರು ಎರಚಲು ಪ್ರಯತ್ನ ಪಡುತ್ತಾರೆ. ಆದರೆ ಕಡೆಯ ಓವರ್ನನ್ನು ಬೌಲಿಂಗ್ ಮಾಡಲು ಬಂದ ಪ್ರಸಿದ್ಧ ಕೃಷ್ಣ ಅವರು ಬಾಷ್ ಅವರ ವಿಕೆಟ್ ಅನ್ನ ಎತ್ತಿ ಭಾರತಕ್ಕೆ ಗೆಲುವಿನ ಕಡಗವನ್ನು ತೊಡಿಸುತ್ತಾರೆ. ಈ ಮೂಲಕ ಭಾರತ ತಂಡವು ಟೆಸ್ಟ್ ನಲ್ಲಿ ಆಗಿದ್ದ ಅವಮಾನಕ್ಕೆ ಈ ಮೊದಲ ಏಕದಿನ ಪಂದ್ಯದ ಮೂಲಕ ಸೇಡನ್ನು ತೀರಿಸಿಕೊಳ್ಳುತ್ತಾರೆ. ಇನ್ನು 2 ಪಂದ್ಯಗಳು ಬಾಕಿ ಇದ್ದು ಭಾರತವು 2 ಪಂದ್ಯಗಳನ್ನು ಗೆದ್ದು ಸೌತ್ ಆಫ್ರಿಕಾ ವಿರುದ್ಧ ಈ 3 ಪಂದ್ಯಗಳ ವೈಟ್ ವಾಶ್ ಮಾಡಿ ಭಾರತ ಟೆಸ್ಟ್ ಸರಣಿಯ ಸೋಲನ್ನು ತೀರಿಸಿಕೊಳ್ಳಲಿ ಎಂದು ಎಲ್ಲ ಅಭಿಮಾನಿಗಳ ಆಸೆ.